ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಿ ಎಲ್ ಹಿರೇಮನಿ, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಲೋಕಾಪುರ, ಬಾಗಲಕೋಟೆ ಜಿಲ್ಲೆ. ಇವತ್ತು ನಾನು ಚರ್ಚೆ ಮಾಡ್ತಕ್ಕಂಥ ವಿಷಯ ಭ್ರಷ್ಟಾಚಾರಕ್ಕೆ ಕಾರಣಗಳು ಅಂಥೇಳಿ. ಇದು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಇವರು ರಾಜ್ಯಶಾಸ್ತ್ರ ವಿಷಯದಲ್ಲಿ 5ನೇ ಸೆಮಿಸ್ಟರ್ಗೆ ನಿಗದಿಪಡಿಸಿರ್ತಕ್ಕಂಥ ಪತ್ರಿಕೆ 2ರಲ್ಲಿ ನಿಗದಿಪಡಿಸಿರ್ತಕ್ಕಂಥ 5ನೇ ಚಾಪ್ಟರ್ನಲ್ಲಿ ನಿಗದಿಪಡಿಸಿರ್ತಕ್ಕಂಥ ಒಂದು ವಸ್ತು ವಿಷಯ, ಅದು ಭ್ರಷ್ಟಾಚಾರಕ್ಕೆ ಕಾರಣಗಳು ಏನು ಅನ್ನೋದನ್ನು ಇವತ್ತು ನೋಡೋಣ. ಇಲ್ಲಿ ಮೊದಲಿಗೆ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಅಂಥೇಳಿ, ಕಲಿಕಾ ಉದ್ದೇಶಗಳು ಏನು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಇಲ್ಲಿ ಮೊದಲನೇದಾಗಿ ಈ ಭ್ರಷ್ಟಾಚಾರಕ್ಕೆ ಪ್ರಮುಖ ಕಾರಣಗಳು ಏನು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಆನಂತರ ಸಮಾಜದ ಮೇಲೆ ಈ ಭ್ರಷ್ಟಾಚಾರದ ಪರಿಣಾಮಗಳೇನು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತೀವಿ. ಇಲ್ಲಿ ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ಅಧ್ಯಯನ ಮಾಡೋಕ್ಕಿಂತ ಪೂರ್ವದಲ್ಲಿ ಮೊದಲಿಗೆ ಭ್ರಷ್ಟಾಚಾರ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಸಾಮಾನ್ಯ ಭಾಷೆಯಲ್ಲಿ ಭ್ರಷ್ಟಾಚಾರ, ಕರಪ್ಷನ್ ಅಂದರೆ ಏನು ಅಂತಂದಾಗ ನಾವೇನು ಹೇಳ್ತೀವಿ, ಅಧಿಕಾರದಲ್ಲಿರುವವರು ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವೇನು ಕರಿತೀವಿ, ಭ್ರಷ್ಟಾಚಾರ ಅಂಥೇಳಿ ಕರಿತೀವಿ. ದ ಮಿಸ್ಯೂಸ್ ಆಫ್ ಪಬ್ಲಿಕ್ ಪವರ್ ಫಾರ್ ದಿ ಪರ್ಸ್ನಲ್ ಗೇನ್ ಅಂಥೇಳಿ, ಅದನ್ನು ಕರಪ್ಷನ್ ಅಂಥೇಳಿ ನಾವಿಲ್ಲಿ ಕರಿತೀವಿ. ಈ ಭ್ರಷ್ಟಾಚಾರಕ್ಕೆ ಕಾರಣಗಳನ್ನು ನಾವು ಪಟ್ಟಿ ಮಾಡ್ತಾ ಹೋದಾಗ ಇಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ, ಎಮರ್ಜೆನ್ಸ್ ಆಫ್ ಪೊಲಿಟಿಕಲ್ ಎಲೈಟ್ ಹೂ ಬಿಲೀವ್ ಇನ್ ಇಂಟ್ರೆಸ್ಟ್ ಓರಿಯೆಂಟೆಡ್ ರಾದರ್ ದ್ಯಾನ್ ನೇಷನ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ ಆ್ಯಂಡ್ ಪಾಲಿಸೀಸ್ ಅಂಥೇಳಿ. ಇಲ್ಲಿ ಬ್ರಿಟಿಷರ ಕಾಲಾವಧಿಯ ನಂತರ, ಭಾರತ ಸ್ವತಂತ್ರಗೊಂಡ ನಂತರ ಇಲ್ಲಿ ಬರ್ತಕ್ಕಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ಲೈಸೆನ್ಸ್ ರಾಜ್ ಅಂಥೇಳಿ ನಾವು ಕರಿತಾ ಇದ್ದೀವಿ. ಸೊ ಇದೇ ಸಂದರ್ಭದಲ್ಲಿ ಕೆಲ ರಾಜಕೀಯ ಗಣ್ಯ ವರ್ಗ ಒಂದು ಉದಯ ಆಗ್ತದೆ. ಆ ರಾಜಕೀಯ ನಾಯಕರುಗಳು ಏನು ಮಾಡ್ತಾರೆ ಅಂತಂದ್ರೆ, ರಾಷ್ಟ್ರ ಕೇಂದ್ರಿತ ಕಾರ್ಯಕ್ರಮಗಳನ್ನು ಅಥವಾ ನೀತಿಗಳನ್ನು ರೂಪಿಸುವುದರ ಬದಲಾಗಿ ಸ್ವಹಿತಾಸಕ್ತಿ ಕೇಂದ್ರಿತ ನೀತಿಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಅವರು ರೂಪಿಸತೊಡಗಿದ್ರು. ಇದು ಭ್ರಷ್ಟಾಚಾರಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅದೇ ರೀತಿ ಇನ್ನೊಂದು ಕಾರಣ ಏನು ಬರ್ತದೆ ಅಂತಂದ್ರೆ, ಡಿಫೆಕ್ಟಿವ್ ಎಕನಾಮಿಕ್ ಪಾಲಿಸೀಸ್ ಆಫ್ ದಿ ಗೌರ್ಮೆಂಟ್ ಅಂತೇಳಿ, ಸರ್ಕಾರದ ದೋಷಪೂರಿತ ಆರ್ಥಿಕ ನೀತಿಗಳು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಮೂರನೇ ಕಾರಣ, ಚೇಂಜ್ ಇನ್ ದಿ ವ್ಯಾಲ್ಯೂ ಸಿಸ್ಟಮ್ ಆ್ಯಂಡ್ ಎಥಿಕಲ್ ಕ್ವಾಲಿಟೀಸ್ ಆಫ್ ಮೆನ್ ಹೂ ಅಡ್ಮಿನಿಸ್ಟರ್ ಅಂಥೇಳಿ. ಅಂದ್ರೆ ಇಲ್ಲಿ ಯಾರು ಅಧಿಕಾರದಲ್ಲಿರ್ತಾರೋ, ಆಡಳಿತವನ್ನು ನಿರ್ವಹಣೆ ಮಾಡ್ತಿರ್ತಾರೋ ಅವರಲ್ಲಿ ನೈತಿಕ ಮಟ್ಟ ಕುಸಿತ ಇದೆ. ಆ ನೈತಿಕ ಅಧಪತನವೂ ಕೂಡ ಈ ಭ್ರಷ್ಟಾಚಾರಕ್ಕೆ ಪ್ರಮುಖ ಕಾರಣ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರು ಸೇವೆಯನ್ನು ಮಾಡಲಿಕ್ಕೆ ಅಥವಾ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡ್ತಾಯಿದ್ರು. ತ್ಯಾಗ ಇತ್ತು, ಅವರಲ್ಲಿ ಪ್ರಾಮಾಣಿಕತೆ ಇತ್ತು. ಆದರೆ ಬರ್ತಾ ಬರ್ತಾ ಏನಾಗಿದೆ ಅಂತಂದ್ರೆ, ಈ ನೈತಿಕ ಮೌಲ್ಯಗಳು, ಸಮಾಜದಲ್ಲಿ ನೈತಿಕ ಮೌಲ್ಯಗಳು ಕುಸಿತ ಆಗಿರೋದ್ರಿಂದ ಭ್ರಷ್ಟಾಚಾರ ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ವಿದ್ಯಮಾನ ಆಗಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಯಾರೋ ಭ್ರಷ್ಟರು ಏನಪ್ಪ ಅಂತಂದ್ರೆ, ಭ್ರಷ್ಟಾಚಾರ ಮಾಡೋ ಹೊತ್ತಿನಲ್ಲಿ ಭ್ರಷ್ಟಾಚಾರ ನಿಗ್ರಹದೊಳಗೆ ಸಿಕ್ಕಿದಾರಂತ ಅದೊಂದು ಸರ್ವೇ ಸಾಮಾನ್ಯ ವಿದ್ಯಮಾನ ಅಂಥೇಳಿ, ಘಟನೆ ಅಂಥೇಳಿ ನಾವೆಲ್ಲ ಅದನ್ನು ಮರಿತಾ ಇದ್ದೀವಿ ಅಂಥೇಳಿ. ಅಂದ್ರೆ ನೈತಿಕ ಮೌಲ್ಯಗಳ ಕುಸಿತ ಈ ಭ್ರಷ್ಟಾಚಾರಕ್ಕೆ ಒಂದು ಬಗೆಯ ಪ್ರೇರಣೆಯನ್ನು ನೀಡುವುದನ್ನು ನಾವಿಲ್ಲಿ ನೋಡ್ತೀವಿ, ಸಮಾಜದಲ್ಲಿ ಇವತ್ತು ನಾವು ಕಾಣ್ತೀವಿ ಅಂಥೇಳಿ. ಇನ್ನೊಂದು ಬರ್ತದೆ ಇನ್ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಟಿವ್ ಆರ್ಗನೈಜೇಷನ್ ಅಂಥೇಳಿ. ಅಂದ್ರೆ ಪರಿಣಾಮಕಾರಿ ಅಲ್ಲದ ದುರ್ಬಲ ಆಡಳಿತ ವ್ಯವಸ್ಥೆಯು ಕೂಡ ಈ ಭ್ರಷ್ಟಾಚಾರಕ್ಕೆ ಕಾರಣ ಆಗಿದೆ ಅಂಥೇಳಿ. ಸೊ ಇಲಾಖೆಗಳಲ್ಲಿ ಒಂದು ಕಟ್ಟುನಿಟ್ಟಿನ ಶಿಸ್ತು ಕ್ರಮ ಇಲ್ಲದೇ ಇರತಕ್ಕಂಥದ್ದು, ಸರ್ಕಾರಿ ಕಚೇರಿಗಳಲ್ಲಿ ಬೇಕಾಬಿಟ್ಟಿ ಹಾಜರಾಗುವುದು ಅಥವಾ ಈ ಭ್ರಷ್ಟಾಚಾರವನ್ನು ಸರ್ವೇ ಸಾಮಾನ್ಯ ಅಂತೇಳಿ ನಂಬೋದು, ಈ ಎಲ್ಲ ಕಾರಣಗಳೇನು ಮಾಡ್ತಾವೆ ಅಂತಂದ್ರೆ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕನ್ನು ನೀಡ್ತವೆ ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಇನ್ನು ಭ್ರಷ್ಟಾಚಾರಕ್ಕೆ ಆರ್ಥಿಕ ಕಾರಣಗಳು ಯಾವುವು ಅನ್ನೋದನ್ನು ನಾವು ನೋಡಿದಾಗ ಮೊದಲಿಗೆ ಬರ್ತಕ್ಕಂಥದ್ದು ಏನಂತಂದ್ರೆ, ಇಲ್ಲಿ ಕ್ರೇಜ್ ಫಾರ್ ಹೈಯರ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಅಂಥೇಳಿ. ಅಂದ್ರೆ ಒಂದು ಉನ್ನತ
ಜೀವನ ಮಟ್ಟವನ್ನು ಪಡಿಬೇಕು ಅಂತಕ್ಕಂಥ ಪ್ರವೃತ್ತಿ ಇವತ್ತಿನ ದಿನಮಾನಗಳಲ್ಲಿ ಜನರಲ್ಲಿ ಹೆಚ್ಚಾಗಿದೆ. ಅದರಲ್ಲಿಯೂ ಕೂಡ ಈ ಸರ್ಕಾರಿ ನೌಕರರಿರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು, ಇವರಲ್ಲಿ ಒಂದು ಉನ್ನತ ಜೀವನ ಮಟ್ಟಕ್ಕಾಗಿ ಎಲ್ಲೋ ಒಂದು ಥರ ಅವರಲ್ಲಿ ಒಂದು ಥರದ ಆಸೆ ಅವರಲ್ಲಿ ಹುಟ್ಕೊಳ್ತಾ ಇದೆ ಅಂತೇಳಿ. ಸೊ ಈ ಏನು ಕ್ರೇಜ್ ಇದೆ, ಒಂದು ಹೈಯರ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಬೇಕು ಅನ್ನೋದ್ರ ಬಗ್ಗೆ ಏನಿರ್ತದಲ್ಲ, ಅದು ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ ಅಂಥೇಳಿ. ಈಗ ಒಬ್ಬ ಸರ್ಕಾರಿ ನೌಕರ ತನಗೆ ಬರ್ತಕ್ಕಂಥ ಸಂಬಳದ ಇತಿಮಿತಿಯಲ್ಲಿ ಆತ ಜೀವನವನ್ನು ಸಾಗಿಸೋದ್ರ ಬದಲಾಗಿ ಆತ ಐಷಾರಾಮಿ ಜೀವನ ಮಟ್ಟವನ್ನು ಆತ ಅಪೇಕ್ಷೆ ಪಟ್ಟ ಅಂತಂದ್ರೆ ಆತ ಸಹಜವಾಗಿ ಭ್ರಷ್ಟಾಚಾರಕ್ಕೆ ಇಳಿಯುವುದನ್ನು ನಾವು ಕಾಣ್ತೀವಿ ಅಂಥೇಳಿ. ಎಲ್ಲ ಐಷಾರಾಮಿ ಐಷಾರಾಮಿ ವಸ್ತುಗಳು ಅವನಿಗೆ ಬೇಕು, ನಾನು ಆಸ್ತಿ ಸಂಪಾದನೆ ಮಾಡಬೇಕು. ಸೊ ಈ ಥರ ಏನೊಂದು ನೌಕರರಲ್ಲಿ ಅಥವಾ ರಾಜಕಾರಣಗಳಲ್ಲಿ ಒಂದು ಟೆಂಡೆನ್ಸಿ, ಒಂದು ಪ್ರವೃತ್ತಿ ಏನು ಬೆಳೀತಾ ಇದೆ, ಒಂದು ಉತ್ತಮ ಗುಣಮಟ್ಟದ ಜೀವನ ಪಡೀಲಿಕ್ಕೆ ಏನು ಟೆಂಡೆನ್ಸಿ ಬೆಳೀತದೆ, ಇದು ಭ್ರಷ್ಟಾಚಾರಕ್ಕೆ ಒಂದು ಕಾರಣ ಅಂತೇಳಿ ನಾವು ಹೇಳ್ಬೋದು. ಇನ್ನೊಂದು ಏನಂತಂದ್ರೆ ಇನ್ಫ್ಲೇಷನ್ ಅಂಥೇಳಿ. ಇವತ್ತು ಬೆಲೆ ಏರಿಕೆ, ಈ ಬೆಲೆ ಏರಿಕೆಯು ಕೂಡ ಎಲ್ಲೋ ಒಂದು ಕಡೆ ಈ ಸರ್ಕಾರಿ ನೌಕರರು ಭ್ರಷ್ಟಾಚಾರಕ್ಕೆ ಇಳಿಯುವಂತೆ ಮಾಡ್ತದೆ ಅನ್ನೋದನ್ನು ನಾವು ಕಾಣ್ತೀವಿ. ಅಂದ್ರೆ ದಿನ ಬಳಕೆಯ ವಸ್ತುಗಳು ದುಬಾರಿ ಆದಾಗ ಇಲ್ಲಿ ನೌಕರ ಏನು ಮಾಡ್ತಾನಂತಂದ್ರೆ ಇತರೆ ಆದಾಯದ ಮಾರ್ಗವಾಗಿ ಈ ಲಂಚ ಪಡೆಯೋದಾಗಲಿ ಅಥವಾ ಇನ್ನಿತರ ಯಾವುದೇ ಕಾನೂನು ಬಾಹಿರ ಕಾರ್ಯವನ್ನು ಮಾಡೋದಾಗಲಿ ಆತ ಮಾಡ್ತಾನೆ ಅಂಥೇಳಿ. ಇನ್ನೊಂದು ಬರ್ತದೆ ಆರ್ಥಿಕ ಕಾರಣ ಏನಂತಂದ್ರೆ ಪ್ರಾಫಿಟಿಯರಿಂಗ್ ಟೆಂಡೆನ್ಸೀಸ್ ಅಂಥೇಳಿ. ಅಂದ್ರೆ ಪ್ರತಿಯೊಂದಕ್ಕೂ ಲಾಭ ಮಾಡಿಕೊಳ್ಳುವ ಒಂದು ಪ್ರವೃತ್ತಿ ಜನರಲ್ಲಿ ಬೆಳೀತು ಅಂತಂದ್ರೆ ಆವಾಗ ಈ ಭ್ರಷ್ಟಾಚಾರ ಮುಖ್ಯವಾಗಿ ಹೆಚ್ಚಾಗ್ತಾ ಹೋಗ್ತದೆ ಅಂತೇಳಿ. ಪ್ರಾಫಿಟಿಯರಿಂಗ್ ಟೆಂಡೆನ್ಸಿ ಅಂತಂದ್ರೆ ಪ್ರತಿಯೊಂದರಲ್ಲಿಯೂ ಲಾಭವನ್ನೇ ಮಾಡ್ತಕ್ಕಂಥದ್ದು. ಇವತ್ತು ಬಿಸ್ನೆಸ್ ಕ್ಲಾಸ್ ಇದ್ದಾಗ ಅವರು ಕೂಡ ಲಾಭಕ್ಕಾಗಿ ಏನು ಬೇಕಾದ್ರೂ ಮಾಡ್ತಕ್ಕಂಥದ್ದು. ಈ ಒಂದು ಟೆಂಡೆನ್ಸಿ ಏನು ಮಾಡ್ತದೆ, ಭ್ರಷ್ಟಾಚಾರಕ್ಕೆ ಪ್ರಚೋದನೆಯನ್ನು ನೀಡ್ತದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತೀವಿ. ಇನ್ನೊಂದು ಲ್ಯಾಕ್ ಆಫ್ ಮೊರಾಲಿಟಿ ಇನ್ ಬಿಸ್ನೆಸ್ ಕಮ್ಯುನಿಟಿ ಅಂಥೇಳಿ. ಈ ಏನಂತೀರಿ, ವ್ಯಾಪಾರಿ ವರ್ಗದಲ್ಲಿ ಈ ನೈತಿಕತೆ ಕೊರತೆ ಇದು ಭ್ರಷ್ಟಾಚಾರ ಮಾಡಲಿಕ್ಕೆ ಹಸ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಮತ್ತೊಂದು ಕಾರಣ ಯಾವುದು ಅಂತಂದ್ರೆ ಸಾಮಾಜಿಕ ಕಾರಣಗಳು ಅಂಥೇಳಿ. ಭ್ರಷ್ಟಾಚಾರ ಹೆಚ್ಚಳಾಗಲಿಕ್ಕೆ ಏನು ಸಾಮಾಜಿಕ ಕಾರಣ ಅನ್ನೋದನ್ನು ನಾವು ನೋಡಿದಾಗ ಮೊದಲೇದು ಮಟೀರಿಯಲಿಸ್ಟಿಕ್ ಔಟ್ಲುಕ್ ಆಫ್ ಲೈಫ್ ಅಂಥೇಳಿ. ಮಟೀರಿಯಲಿಸ್ಟಿಕ್ ಔಟ್ಲುಕ್ ಆಫ್ ಲೈಫ್ ಅಂಥೇಳಿ ಅಂದ್ರೆ ಒಂದು ಜೀವನದ ಬಗ್ಗೆ ಒಂದು ಭೌತಿಕ ದೃಷ್ಟಿಕೋನವನ್ನು ಹೊಂದಿರೋದು ಅಂಥೇಳಿ. ಕೇವಲ ಆಸ್ತಿ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಈ ತೆರನಾದಂಥ ಜೀವನದ ಬಗ್ಗೆ ಈ ತೆರನಾದಂಥ ಭಾವನೆ ಹೊಂದಿದಾಗ ಇಲ್ಲಿ ಸಹಜವಾಗಿ ಮನುಷ್ಯ ಏನು ಮಾಡ್ತಾನೆ, ಭ್ರಷ್ಟಾಚಾರದ ಹಾದಿಯನ್ನು ಹಿಡಿತಾನೆ ಅಂಥೇಳಿ. ಸೊ ಮೊದಲಿಗೆ ಅವನಲ್ಲಿ ಒಂದಿಟ್ಟು ಅಧ್ಯಾತ್ಮ ಆಗಲಿ ಅಥವಾ ಒಂದು ನೈತಿಕ ಮೌಲ್ಯಗಳಾಗಲಿ ಜನರಲ್ಲಿ ಇರ್ತಾಯಿದ್ವು. ಆದರೆ ಇವತ್ತೇನಾಗಿದೆ ಅಂತಂದ್ರೆ ಲೈಫ್ ಹ್ಯಾಸ್ ಬಿಕಮ್ ಮೋರ್ ಆ್ಯಂಡ್ ಮೋರ್ ಮಟೀರಿಯಲಿಸ್ಟಿಕ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಅಂಥೇಳಿ. ಇನ್ನೊಂದು ಬರ್ತದೆ ಎರೋಷನ್ ಇನ್ ಸೋಷಿಯಲ್ ವ್ಯಾಲ್ಯೂಸ್ ಅಂತೇಳಿ. ಸಾಮಾಜಿಕ ಮೌಲ್ಯಗಳ ಕುಸಿತ ಆಗಲಿ ಅಥವಾ ಕೊರತೆ ಆಗಲಿ ಇದು ಕೂಡ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತಾಯಿದೆ. ಇನ್ನೊಂದು ಕಾರಣ ಅಂತಂದ್ರೆ ಇಲ್ಲಿಟ್ರಸಿ, ಜನರಲ್ಲಿರ್ತಕ್ಕಂಥ ಅನಕ್ಷರತೆಯು ಕೂಡ ಈ ಭ್ರಷ್ಟಾಚಾರಕ್ಕೆ ಪ್ರಮುಖವಾದಂಥ ಕಾರಣ ಅಂಥೇಳಿ. ಇವತ್ತು ಯಾವುದೋ ಒಂದು ಸರ್ಕಾರಿ ಕಚೇರಿಗೆ ಹೋದಾಗ ಅಥವಾ ಯಾವುದೇ ಒಬ್ಬ ರಾಜಕಾರಣಿ ಹತ್ತಿರ ತಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕೆ ಜನಸಾಮಾನ್ಯರು ಹೋದಾಗ ಅವರಲ್ಲಿರ್ತಕ್ಕಂಥ ಅನಕ್ಷರತೆಯಿಂದಾಗಿ ಅವರೇನಾಗ್ತಾರೆ, ಶೋಷಣೆಗೊಳಗಾಗಿ ಏನು ಮಾಡ್ತಾರೆ, ಲಂಚ ಕೊಡುವುದಕ್ಕೆ ಹೋಗ್ತಾರೆ ಅಥವಾ ಇನ್ಯಾವುದೋ ಮಾರ್ಗದಿಂದ ಅವುಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಏನು ಕಾನೂನಾತ್ಮಕವಾಗಿ ಕೆಲಸವನ್ನು ಒಬ್ಬ ನೌಕರ ಮಾಡಬೇಕಾಗಿರ್ತದೆ, ಅವರು ಅದನ್ನು ಕೇಳೋದಿಲ್ಲ. ಅವರಲ್ಲೇನು ತಮ್ಮ ಕೆಲಸ ಆದ್ರೆ ಸಾಕು ಅಂತಕ್ಕಂಥ ಮನೋಭಾವನೆ ಬಂದ ಮೇಲೆ ಅನಕ್ಷರಸ್ಥರು ಏನು ಮಾಡ್ತಾರೆ, ಲಂಚ ನೀಡುವಂಥ ಒಂದು ಸ್ವಭಾವ ಅವರಲ್ಲಿ ಕಾಣ್ತೀವಿ ಅಂಥೇಳಿ. ಇನ್ನೊಂದು ಬರ್ತದೆ ಪಬ್ಲಿಕ್ ಇಂಡಿಫರೆನ್ಸ್ ಅಂಥೇಳಿ. ಅಂದ್ರೆ ಸಾರ್ವಜನಿಕರ ನಿರ್ಲಿಪ್ತತೆ ಅಂಥೇಳಿ. ಇವತ್ತೆಲ್ಲೋ ಒಂದು ಭ್ರಷ್ಟಾಚಾರ ನಡೀತಾ ಇತ್ತು ಅಂತಂದ್ರೆ ಇದ್ರ ಬಗ್ಗೆ ಜನಸಾಮಾನ್ಯರು ತಲೆ ಕೆಡಿಸ್ಲಿಕ್ಕೆ ಹೋಗಂಗಿಲ್ಲ. ತಮ್ಮ ಕಣ್ಣು ಮುಂದೆ ಭ್ರಷ್ಟಾಚಾರದ ಪ್ರಕರಣಗಳು ನಡೆದಾಗ ಅಥವಾ ಅಂಥ ಘಟನಾವಳಿಗಳು ಯಾವುದೇ ಕಚೇರಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅದನ್ನು ವಿರೋಧ ಮಾಡೋಂಗಿಲ್ಲ, ಸಾರ್ವಜನಿಕರು ಅದನ್ನು ವಿರೋಧ ಮಾಡೋಂಗಿಲ್ಲ. ಸೊ ಈ ಒಂದು ಸಾರ್ವಜನಿಕ ನಿರ್ಲಿಪ್ತತೆ ಏನಿದೆಯಲ್ಲ, ಇದು ಇನ್ನಷ್ಟು ಭ್ರಷ್ಟರನ್ನು ಇನ್ನಷ್ಟು ಭ್ರಷ್ಟಾಚಾರದಲ್ಲಿ ತೊಡಗುವಂತೆ ಇದು ಕುಮ್ಮಕ್ಕು ನೀಡ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನೊಂದು ಪ್ರಮುಖ ಕಾರಣ ಭ್ರಷ್ಟಾಚಾರಕ್ಕೆ ಇರೋದು ಅಂತಂದ್ರೆ ರಾಜಕೀಯ ಕಾರಣಗಳು. ಇವುಗಳಲ್ಲಿ ನಾವು ಏನೇನು ನೋಡ್ತೀವಿ ಅಂತಂದ್ರೆ ಪೊಲಿಟಿಕಲ್ ಪ್ಯಾಟ್ರನೈಸ್ ಅಂಥೇಳಿ. ಅಂದ್ರೆ ರಾಜಕೀಯ ರಕ್ಷಣೆಯನ್ನು ಅಥವಾ ರಾಜಕೀಯ ಅಭಯಹಸ್ತವನ್ನು ಈ ನಮ್ಮ ನೌಕರರು ಅಥವಾ ರಾಜಕಾರಣಿಗಳು ಪಡಿತಾರೆ ಅಂಥೇಳಿ. ಅಂದ್ರೆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ
ವ್ಯಕ್ತಿಗಳಿಂದ, ಅದು ರಾಜಕಾರಣಿಗಳಿರ್ಬೋದು ಅಥವಾ ಹಿರಿಯ ಅಧಿಕಾರಿಗಳಿರ್ಬೋದು, ಅವರ ಒಂದು ಸಹಾಯ ಹಸ್ತ ಯಾವಾಗಲೂ ಕೂಡ ಈ ಭ್ರಷ್ಟರ ಮೇಲೆ ಇದ್ದಾಗ ಏನಾಗ್ತದೆ, ಭ್ರಷ್ಟಾಚಾರ ಸಮಾಜದಲ್ಲಿ ವ್ಯಾಪಕವಾಗಿ ಬೆಳೆಯೋದನ್ನು ನಾವು ಕಾಣ್ತೀವಿ. ಇನ್ನೊಂದು ಬರ್ತದೆ ಪೊಲಿಟಿಕಲ್ ಕಾಸಸ್ಸಲ್ಲಿ ಇನ್ಎಫೆಕ್ಟಿವ್ ಪೊಲಿಟಿಕಲ್ ಲೀಡರ್ಶಿಪ್ ಅಂಥೇಳಿ. ಅಂದ್ರೆ ಒಂದು ದುರ್ಬಲ ರಾಜಕೀಯ ನಾಯಕತ್ವ ಅಥವಾ ಪರಿಣಾಮಕಾರಿಯ ಅಲ್ಲದ ಒಂದು ರಾಜಕೀಯ ನಾಯಕತ್ವ, ಇದು ಕೂಡ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ ಅಂಥೇಳಿ. ಅಂದ್ರೆ ಒಂದು ಒಳ್ಳೆಯ ನಾಯಕತ್ವ ಸಮಾಜಕ್ಕೆ ಸಿಕ್ಕಾಗ, ದೇಶಕ್ಕೆ ಸಿಕ್ಕಾಗ, ರಾಜ್ಯಕ್ಕೆ ಸಿಕ್ಕಾಗ, ಆಗ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುವುದನ್ನು ನಾವು ಕಾಣಬಹುದು. ಆದರೆ ನಮ್ಮ ನಾಯಕತ್ವವೇ ದುರ್ಬಲವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಅವ್ಯಾಹತವಾಗಿ ನಡೆಯುವುದನ್ನು ಕೂಡ ನಾವು ಕಾಣ್ತೀವಿ. ಇನ್ನೊಂದು ರಾಜಕೀಯ ಕಾರಣ ಏನಂತಂದ್ರೆ ಪೊಲಿಟಿಕಲ್ ಅಪ್ಯಾಥಿ ಅಂಥೇಳಿ. ಅಂದ್ರೆ ರಾಜಕೀಯ ನಿರ್ಲಿಪ್ತತೆ, ರಾಜಕೀಯವಾಗಿ ನಿರ್ಲಿಪ್ತರಿರುವುದು. ಯಾವುದೇ ಭ್ರಷ್ಟಾಚಾರದ ಘಟನಾವಳಿಗಳ ಬಗ್ಗೆ ಯಾವುದೇ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳದೆ ಅಥವಾ ಭ್ರಷ್ಟಾಚಾರವನ್ನು ವಿರೋಧ ಮಾಡದೇ ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಇದ್ದು ಬಿಟ್ಟರೆ ಅದೇನಾಗ್ತದೆ, ಭ್ರಷ್ಟಾಚಾರ ಬೆಳೀಲಿಕ್ಕೆ ಇನ್ನೊಂದು ಕಾರಣ ಆಗ್ತದೆ ಅಂಥೇಳಿ. ನೆಕ್ಸ್ಟ್ ಪಾಯಿಂಟ್ ಯಾವುದು ಅಂತಂದ್ರೆ ನೆಕ್ಸಸ್ ವಿತ್ ಪೊಲಿಟಿಷಿಯನ್ಸ್ ಅಂಥೇಳಿ. ಅಂದರೆ ರಾಜಕಾರಣಿಗಳೊಂದಿಗಿನ ನೌಕರರ ಸಂಬಂಧ. ಸೊ ಅವರಲ್ಲಿ ಒಂದು ನಂಟು ಬೆಳೆದಿದೆಯಲ್ಲ, ಈ ನಂಟು ನೌಕರರು ಭ್ರಷ್ಟಾಚಾರದಲ್ಲಿ ತೊಡಗೋದಕ್ಕೆ ಪ್ರಮುಖ ಕಾರಣ ಆಗ್ತದೆ. ಯಾಕಂತಂದ್ರೆ ಏನಾದರೂ ಒಂದು ಭ್ರಷ್ಟಾಚಾರದಲ್ಲಿ ಸಿಲುಕಿದ್ರೆ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಅವರಿಗೆ ರಾಜಕಾರಣಿಗಳು ಬರ್ತಾರೆ ಅಂತಕ್ಕಂಥ ಒಂದು ಧೈರ್ಯ ಆ ನೌಕರರಲ್ಲಿರ್ತದೆ. ಹಾಗಾಗಿ ಭಂಡ ಧೈರ್ಯ ಅವರ ನೌಕರರಲ್ಲಿರ್ತದೆ. ಹಾಗಾಗಿ ಅವರು ಏನಪ್ಪ ಅಂತಂದ್ರೆ ಯಾವುದೇ ಭೀತಿ ಇಲ್ಲದೆ ಭ್ರಷ್ಟಾಚಾರದಲ್ಲಿ ತೊಡಗೋದನ್ನು ನಾವು ಕಾಣ್ತೀವಿ ಅಂಥೇಳಿ. ಇನ್ನೊಂದು ಪೊಲಿಟಿಕಲ್ ಇಮ್ಮೊರಾಲಿಟಿ, ಅಂದ್ರೆ ರಾಜಕೀಯ ಅನೈತಿಕತೆ, ಇದು ಕೂಡ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ. ಇನ್ನೊಂದು ಬಹುಮುಖ್ಯ ಕಾರಣ ಏನಂತಂದರೆ ಎಲೆಕ್ಷನ್ ಫಂಡಿಂಗ್ ಅಂಥೇಳಿ. ಇದು ಚುನಾವಣಾ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ದೊಡ್ಡ ದೊಡ್ಡ ಶ್ರೀಮಂತರು, ಬಿಸ್ನೆಸ್ ಕ್ಲಾಸಸ್ಗಳು ಅಥವಾ ದೊಡ್ಡ ದೊಡ್ಡ ವ್ಯಾಪಾರಸ್ಥರು, ಇವರು ಏನು ಮಾಡ್ತಾರೆ, ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ರೂಪದಲ್ಲಿ ಹಣವನ್ನು ನೀಡ್ತಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನು ಚುನಾವಣೆಗಳಿಗೆ ರಾಜಕೀಯ ಪಕ್ಷಗಳಿಗೆ ನೀಡ್ತಾರೆ. ಈ ಹಣವನ್ನು ರಾಜಕೀಯ ಪಕ್ಷಗಳಿಗೆ ನೀಡೋದಿದೆಯಲ್ಲ, ಇದು ಒಂಥರ ಕ್ವಿಡ್ ಪ್ರೋ ಕೋ ಅಂತ. ಅಂದರೆ ಈಗ ರಾಜಕೀಯ ಪಕ್ಷಗಳಿಗೆ ಹಣ ನೀಡೋದು, ಆಮೇಲೆ ಅವರು ಆಯ್ಕೆಯಾಗಿ ಬಂದ ಮೇಲೆ ಅವರಿಂದ ತಮಗೆ ಬೇಕಾದಂಥ ನೀತಿಗಳನ್ನು ರೂಪಿಸಿಕೊಳ್ಳೋದು, ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳ್ಳುವಂತೆ ನೋಡಿಕೊಳ್ಳೋದು. ಹೀಗೆ ಏನಪ್ಪ ಅಂತಂದ್ರೆ ಇನ್ಎಫೆಕ್ಟಿವ್ ಪಾಲಿಸೀಸ್ ಫ್ರೇಮ್ ಆಗಲಿಕ್ಕೆ ಇದು ಎಲೆಕ್ಷನ್ ಫಂಡಿಂಗು ಕಾರಣ ಆಗ್ತದೆ ಅಂಥೇಳಿ. ಇನ್ನು ಶಾಸನೀಯ ಕಾರಣಗಳು ಯಾವಿದಾವೆ ಅನ್ನೋದನ್ನು ನಾವು ನೋಡಿದಾಗ ಇಲ್ಲಿ ಒಂದು ಬರೋದು ಏನಂತಂದ್ರೆ ಇನ್ಅಡೆಕ್ವೇಟ್ ಲೆಜಿಸ್ಲೇಷನ್ ಅಂಥೇಳಿ. ಅಂದ್ರೆ ಎಲ್ಲೋ ಒಂದು ಕಡೆ ಈ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡಲಿಕ್ಕೆ ಈಗಿರ್ತಕ್ಕಂಥ ಕಾನೂನುಗಳ ಸಮರ್ಪಕ ಅನುಷ್ಠಾನ ಆಗ್ತಾ ಇಲ್ಲ. ಇಲ್ಲೇನಾಗ್ತದೆ, ಕಾನೂನುಗಳಲ್ಲಿರ್ತಕ್ಕಂಥ ಲೂಪ್ ಹೋಲ್ಗಳನ್ನು ಬಳಸಿಬಿಟ್ಟು ಈ ನೌಕರರಾಗಲಿ ರಾಜಕಾರಣಿಗಳಾಗಿ ಸುಲಭವಾಗಿ ಹಗರಣಗಳಿಂದ ಹೊರಬರ್ತಾ ಇದ್ದಾರೆ. ಅಂದರೆ ಅಕ್ವಿಟಾಗಿ ಹೊರಗೆ ಬರ್ತಾರೆ. ಇದು ಏನಾಗ್ತದೆ, ಇನ್ನಷ್ಟು ಲಂಚ ಪಡೆಯುವುದಕ್ಕೆ ಇದು ಕಾರಣ ಆಗ್ಬೋದು ಅಂಥೇಳಿ. ಆಮೇಲೆ ಕ್ಯಾರ್ಲೆಸ್ನೆಸ್ ಇನ್ ಇಂಪ್ಲಿಮೆಂಟೇಷನ್ ಆಫ್ ಲಾಸ್ ಅಂಥೇಳಿ. ಅದು ಹೇಳಿದರೆ ಕಾನೂನನ್ನು, ಈ ಭ್ರಷ್ಟಾಚಾರ ವಿರೋಧಿ ಕಾನೂನುಗಳನ್ನು, ಶಾಸನಗಳನ್ನು ಪರಿಣಾಮಕಾರಿಯಾಗಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಲ್ಲಿ ನಾವು ವಿಫಲರಾಗಿದ್ದೇವೆ. ಇದು ಭ್ರಷ್ಟಾಚಾರ ಬೆಳೀಲಿಕ್ಕೆ ಕಾರಣ ಅನ್ನೋದನ್ನು ನಾವು ನೋಡ್ತೀವಿ. ಇನ್ನೊಂದು ಏನಂತಂದ್ರೆ ಜುಡಿಷಿಯಲ್ ಕಾಸಸ್ ಅಂಥೇಳಿ. ಅಂದ್ರೆ ನ್ಯಾಯಿಕ ಕಾರಣಗಳು ಅಂಥೇಳಿ. ಈ ನ್ಯಾಯಿಕ ಕಾರಣಗಳಲ್ಲಿ ಮೊದಲೇದಾಗಿ ಏನಂತಂದರೆ ಎಕ್ಸ್ಪೆನ್ಸಿವ್ ಜುಡಿಷಿಯಲ್ ಸಿಸ್ಟಮ್ ಅಂತಕ್ಕಂಥದ್ದು. ಎಕ್ಸ್ಪೆನ್ಸಿವ್ ಜುಡಿಷಿಯಲ್ ಸಿಸ್ಟಮ್ ಅಂದ್ರೆ ಇಲ್ಲಿ ನ್ಯಾಯ ಪಡೀಲಿಕ್ಕೆ ಭಾರತದ ನ್ಯಾಯಿಕ ವ್ಯವಸ್ಥೆ ಏನಿದೆಯಲ್ಲ, ಅಪಾರವಾದಂಥ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗ್ತದೆ. ಇದು ಪರೋಕ್ಷವಾಗಿ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ ಅಂಥೇಳಿ. ಇನ್ನೊಂದು ಏನಂತಂದ್ರೆ ಫ್ರೀಕ್ವೆಂಟ್ ಅಕ್ವಿಟಲ್ಸ್ ಆಫ್ ದಿ ಅಕ್ಯೂಸ್ಡ್ ಆನ್ ಟೆಕ್ನಿಕಲ್ ಗ್ರೌಂಡ್ಸ್ ಅಂಥೇಳಿ. ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದಲ್ಲಿ ತೊಡಗಿದಾಗ, ಆತನ ಮೇಲೆ ಮೊಕದ್ದಮೆಗಳನ್ನು ಹೂಡಿದಾಗ ಆ ವ್ಯಕ್ತಿ ಹಲವಾರು ಪ್ರಕರಣಗಳನ್ನು ನಾವು ಕಾಣ್ತೀವಿ ದೇಶದಲ್ಲಿ. ಏನಂತಂದ್ರೆ
ಅವರು ಸುಲಭವಾಗಿ ಅಕ್ವಿಟ್ ಆಗಿ ಬರ್ತಾರೆ. ಅಂದ್ರೆ ರೇಟ್ ಆಫ್ ಕನ್ವಿಕ್ಷನ್ ಏನಿದೆ ಈ ಕರಪ್ಷನ್ ಕೇಸಸ್ಗಳಲ್ಲಿ ತುಂಬ ಕಡಿಮೆ ಇದೆ ಅಂಥೇಳಿ. ಸಣ್ಣ ಟೆಕ್ನಿಕಲ್ ಗ್ರೌಂಡ್ಸ್ಗಳ ಮೇಲೆ, ತಾಂತ್ರಿಕ ಕಾರಣಗಳ ಆಧಾರದ ಮೇಲೆ ಎಷ್ಟೋ ಭ್ರಷ್ಟ ಅಧಿಕಾರಿಗಳಿರ್ಬೋದು, ಭ್ರಷ್ಟ ರಾಜಕಾರಣಿಗಳಿರ್ಬೋದು, ಇವರು ನ್ಯಾಯಾಲಯದಲ್ಲಿ ಖುಲಾಸೆಯಾಗಿ ಬರೋದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಪರೋಕ್ಷವಾಗಿ ಭ್ರಷ್ಟರಿಗೆ ಏನಪ್ಪ ಅಂತಂದ್ರೆ ಒಂದು ರೀತಿಯ ಪ್ರಚೋದನೆಯನ್ನು ನೀಡ್ತದೆ. ಅಂದ್ರೆ ನಾವು ಎಷ್ಟೇ ಭ್ರಷ್ಟಾಚಾರ ಮಾಡಿದರೂ ಕೂಡ ಕಾನೂನು ನಮಗೆ ಏನೂ ಮಾಡೋದಿಲ್ಲ, ಕಾನೂನು ನಮ್ಮನ್ನು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮನೋಭಾವ ಆ ಭ್ರಷ್ಟ ವ್ಯಕ್ತಿಗಳಲ್ಲಿ ಬರ್ತದೆ. ಹಾಗಾಗಿ ಈ ರೇಟ್ ಆಫ್ ಕನ್ವಿಕ್ಷನ್ ಏನು ಕಡಿಮೆ ಇದೆಯಲ್ಲ, ಇದು ಭ್ರಷ್ಟಾಚಾರಕ್ಕೆ ಪ್ರಮುಖ ಕಾರಣ ಅಂಥೇಳಿ ನಾವಿಲ್ಲಿ ಹೇಳ್ಬೋದು. ಇವಿಷ್ಟು ಕಾರಣಗಳಾದಮೇಲೆ ಒಂದಿಷ್ಟು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ನಾವು ನೋಡಲಾಗಿ, ಇಲ್ಲಿ ಒಂದು ಕ್ವಶನ್ನು ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕಾಸ್ ಆಫ್ ದಿ ಕರಪ್ಷನ್ ಅಂತೇಳಿ, ಈ ಕೆಳಗಿನವುಗಳಲ್ಲಿ ಯಾವುದು ಭ್ರಷ್ಟಾಚಾರಕ್ಕೆ ಕಾರಣ ಅಲ್ಲ ಅನ್ನೋದನ್ನು ನಾವು ನೋಡಿದಾಗ ಆಪ್ಷನ್ಗಳಿದ್ದಾವೆ. ಚೇಂಜ್ ಇನ್ ದಿ ವ್ಯಾಲ್ಯೂ ಸಿಸ್ಟಮ್ ಆ್ಯಂಡ್ ಎಥಿಕಲ್ ಕ್ವಾಲಿಟೀಸ್ ಆಫ್ ಮೆನ್ ಹೂ ಅಡ್ಮಿನಿಸ್ಟರ್ ಅಂಥೇಳಿ ಇದೊಂದು. ಇನ್ನೊಂದು ಕ್ರೇಜ್ ಫಾರ್ ಹೈಯರ್ ಲಿವಿಂಗ್ ಸ್ಟ್ಯಾಂಡರ್ಡ್ಸು, ಇದು ಕೂಡ ಹೌದು. ಪಬ್ಲಿಕ್ ಇಂಡಿಫರೆನ್ಸ್ ಅಂಥೇಳಿ, ಪಬ್ಲಿಕ್ ಇಂಡಿಫರೆನ್ಸ್ ಇದು ಕೂಡ ಕಾರಣ ಹೌದು. ನನ್ ಆಫ್ ದೀಸ್ ಅಂಥೇಳಿ, ಅಂದ್ರೆ ಇವೆಲ್ಲವುಗಳು ಕೂಡ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ತದೆ. ಇಲ್ಲಿ ಆಪ್ಷನ್ ಯಾವುದು ಅಂತಂದ್ರೆ ಡಿ, ನನ್ ಆಫ್ ದೀಸ್ ಅಂಥೇಳಿ. ಎರಡನೇ ಪ್ರಶ್ನೆ, ವಿಚ್ ಈಸ್ ದಿ ಫಸ್ಟ್ ಸ್ಟೇಟ್ ಟು ಪಾಸ್ ಲೋಕಾಯುಕ್ತ ಆ್ಯಕ್ಟ್ ಅಂಥೇಳಿ, ದೇಶದಲ್ಲಿ ಮೊದಲು ಲೋಕಾಯುಕ್ತ ಕಾಯ್ದೆಯನ್ನು ಪಾಸ್ ಮಾಡಿದಂಥ ರಾಜ್ಯ ಯಾವುದು? ಒರಿಸ್ಸಾ. ಆಪ್ಷನ್ಗಳಲ್ಲಿ ಒರಿಸ್ಸಾ, ಕರ್ನಾಟಕ, ಉತ್ತರ ಪ್ರದೇಶ, ಕೇರಳ ಇದೆ. ಒರಿಸ್ಸಾ ಇಸ್ ದಿ ಫಸ್ಟ್ ಸ್ಟೇಟ್ ಟು ಪಾಸ್ ಲೋಕಾಯುಕ್ತ ಆ್ಯಕ್ಟ್ ಅಂಥೇಳಿ. ಇನ್ನೊಂದು ಮೂರನೇ ಪ್ರಶ್ನೆ ಇದೆ. ದ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ವಾಸ್ ಸೆಟ್ ಅಪ್ ಇನ್ 1964 ಆನ್ ದಿ ರೆಕಮೆಂಡೇಷನ್ ಆಫ್ ಅಂಥೇಳಿ. ಆಪ್ಷನ್ಸ್ಗಳಲ್ಲಿ ರಾಜ್ ಮನ್ನಾರ್ ಕಮಿಟಿ ಇದೆ, ಬಿ ಗಾಡಿಯಲ್ ಕಮಿಟಿ ಇದೆ, ಸಿ ಸಂತಾನಮ್ ಕಮಿಟಿ ಇದೆ, ಡಿ ನನ್ ಆಫ್ ದೀಸ್ ಅಂಥೇಳಿ. ಈ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಇದು ಬಂದದ್ದು 64ರಲ್ಲಿ ಏನು ಸ್ಥಾಪನೆ ಆಯ್ತಲ್ಲ, ಇದು ಬಂದದ್ದು ಸಿ ಸಂತಾನಮ್ ಕಮಿಟಿಯ ಶಿಫಾರಸಿನ ಆಧಾರದ ಮೇಲೆ ಅಂತ ನಾವು ಹೇಳ್ಬೋದು. ಇನ್ನು ನಾಲ್ಕನೇ ಪ್ರಶ್ನೆ ಇದೆ, ವೆನ್ ವಾಸ್ ಲೋಕಾಯುಕ್ತ ಸೆಟಪ್ ಇನ್ ಕರ್ನಾಟಕ? 1984, 1959, 2001, 1977. ಇಲ್ಲಿ ಆಯ್ಕೆ ಯಾವುದು ಅಂತಂದ್ರೆ 1984 ಅಂತೇಳಿ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲೋಕಾಯುಕ್ತ ಸ್ಥಾಪನೆ ಆಗಿರುವುದು 1984ರಲ್ಲಿ ಅಂಥೇಳಿ. ಇನ್ನು ಐದನೇ ಪ್ರಶ್ನೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಒನ್ ಆಫ್ ದಿ ಪೊಲಿಟಿಕಲ್ ಕಾಸಸ್ ಆಫ್ ಕರಪ್ಷನ್? ಈ ಭ್ರಷ್ಟಾಚಾರಕ್ಕೆ ಕೆಳಗಿನವುಗಳಲ್ಲಿ ಯಾವುದು ರಾಜಕೀಯ ಕಾರಣ ಅಂಥೇಳಿ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ನು ಎ ಪೊಲಿಟಿಕಲ್ ಪ್ಯಾಟ್ರೋನೇಜ್, ಬಿ ಎಲೆಕ್ಷನ್ ಫಂಡಿಂಗ್, ಸಿ ಪೊಲಿಟಿಕಲ್ ಅಪ್ಯಾಥಿ, ಡಿ ಆಲ್ ಆಫ್ ದಿ ಅಬವ್ ಅಂಥೇಳಿ. ಇಲ್ಲಿ ಉತ್ತರ ಡಿ ಆಲ್ ಆಫ್ ದಿ ಅಬವ್. ಈ ಎಲ್ಲವುಗಳು ಕೂಡ ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರಕ್ಕೆ ರಾಜಕೀಯ ಕಾರಣಗಳು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇನ್ನು ಕೊನೆಯದಾಗಿ ರೆಫರೆನ್ಸಸ್ ಅಂತೇಳಿ, ಯಾವ್ಯಾವ ಈ ಒಂದು ಮಾಹಿತಿಗಾಗಿ ನಾನು ರೆಫರ್ ಮಾಡಿರ್ತಕ್ಕಂಥ ಸೋರ್ಸ್ ಯಾವುದು ಅಂತಂದ್ರೆ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ, ರಾಮ್ ಅಹುಜಾ ಅವರು ಬರೆದದ್ದು. ಇದರಲ್ಲಿ 18 ಪೇಜಸ್ 463 to 466 ಈ ಕರಪ್ಷನ್ ಬಗ್ಗೆ ಮಾಹಿತಿ ಇದೆ. ತುಂಬ ಒಳ್ಳೆಯ ಪುಸ್ತಕ, ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ಇಂಡಿಯಾ ಅಂತೇಳಿ, ರಾಮ್ ಅಹುಜಾ ಅಂಥೇಳಿ. ಇದಾದಮೇಲೆ ಇನ್ನೊಂದು ಇಂಡಿಯನ್ ಪಾಲಿಟಿ, ಲಕ್ಷ್ಮೀಕಾಂತ್ ಅವರು ಬರೆದದ್ದು ಇಂಡಿಯನ್ ಪಾಲಿಟಿ. ಇದರಲ್ಲಿ ಕೂಡ ನಾವು ಕೆಲವೊಂದಿಷ್ಟು ಮಾಹಿತಿಯನ್ನು, ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಾವು ನೋಡ್ಬೋದು ಅಂಥೇಳಿ. ಓಕೆ.